ಅಳೆದು ತೂಗಿದ ನಂತರ ಕಬ್ಬಿಗೆ ಸರ್ಕಾರ 1,900 ರೂಪಾಯಿ ಅಂತಿಮ ಬೆಲೆ ನಿಗದಿಪಡಿಸಿದೆ. ಈ ಬಾರಿ ಬಂಪರ್ ಕಬ್ಬಿನ ಉತ್ಪಾದನೆ ಹೆಚ್ಚಿರುವುದರಿಂದ ಸಕ್ಕರೆ ಬೆಲೆ ಇಳಿಯುವ ಸಾಧ್ಯತೆಗಳಿವೆ ಅಂತ ಸಕ್ಕರೆ ಸಚಿವ ರವೀಂದ್ರನಾಥ್ ಬೆಂಗಳೂರಿನಲ್ಲಿಂದು ಹೇಳಿದರು. ಆದರೆ ಸರ್ಕಾರ ನಿಗದಿಪಡಿಸಿರುವ ಬೆಲೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಅಂತ ರೈತ ಮುಖಂಡರು ಎಚ್ಚರಿಸಿದ್ದಾರೆ. ಈ ವರ್ಷ 11-12ನೇ ಸಾಲಿಗೆ 1,900 ರೂಪಾಯಿ 1,900 ರೂಪಾಯಿ ಅಂತೆ ಅಂತಿಮ ದರವಾಗಿ ಕೊಡಬೇಕು ಅಂತಕ್ಕಂಥ ತೀರ್ಮಾನ ತಗೊಂಡಿವಿ. ಅವರೆಲ್ಲರ ಚರ್ಚೆ. ಈಗ ಎಲ್ಲಿ ಕೇಳಿದ್ರೂ ಅಕ್ರಮ ಗಣಿಗಾರಿಕೆಯದ್ದೇ ಸದ್ದು. ಇಂತಹದ್ದೇ ಅಕ್ರಮ ಮರಂ ಗಣಿಗಾರಿಕೆ ನಡೆಸಿ ಸಿಕ್ಕಿಬಿದ್ದವರು ಈಗ ಫಜೀತಿ ಅನುಭವಿಸುತ್ತಿದ್ದಾರೆ. ಅವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಮಾಜಿ ಶಾಸಕನ ಸೊಸೆ. ಅಕ್ರಮ ಮುರಂ ಪುರಾಣ ಮತ್ತು ಅದರಲ್ಲಿ ಸಿಕ್ಕಿ ಬಿದ್ದವರು ಯಾರು ಅನ್ನೋದಕ್ಕೆ ನೋಡಿ ಈ ರಿಪೋರ್ಟ್. ಸುತ್ತಲೂ ಹಚ್ಚ ಹಸುರಾದ ಗುಡ್ಡ, ಅದರ ಕೆಳಗೇನೆ ದೊಡ್ಡ ದೊಡ್ಡ ಗುಂಡಿಗಳು. ಇಂತಹ ದೃಶ್ಯಗಳನ್ನು ನೀವು ಕಾಣೋದು ಕೊಪ್ಪಳ ತಾಲೂಕಿನ ಬೇವಿನಾಳ ಗ್ರಾಮದಲ್ಲಿ. ಆದರೆ ಇಲ್ಲಿ ಅಕ್ರಮ ಮುರ್ರಂ ಗಣಿಗಾರಿಕೆ ನಡೆದಿದೆ. ಇದನ್ನ ನಡೆಸಿದವರು ಸಾಮಾನ್ಯ ವ್ಯಕ್ತಿಗಳಲ್ಲ, ಬದಲಾಗಿ ಮಾಜಿ ಶಾಸಕ ಬಸವರಾಜ್ ಹಿಟ್ನಾಳ ಕುಟುಂಬ. ಹಿಟ್ನಾಳ್ ಸೊಸೆ ಹೆಸರಿನಲ್ಲಿರೋ ಸರ್ವೆ ನಂಬರ್ 126ರಲ್ಲಿ ಅಕ್ರಮವಾಗಿ ಮುರ್ರಂ ಗಣಿಗಾರಿಕೆ ನಡೆಸಲಾಗಿದೆ. ಇದನ್ನು ಪತ್ತೆ ಹಚ್ಚಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ 30,551 ರೂಪಾಯಿ ದಂಡ ವಿಧಿಸಿದೆ. ಜೊತೆಗೆ ಮಂಜುನಾಥ್ ಎಂಬುವವರು ಸಹ ಅಕ್ರಮವಾಗಿ ಮುರ್ರಂ ಗಣಿಗಾರಿಕೆ ನಡೆಸುತ್ತಿರುವುದು ಗೊತ್ತಾಗಿದ್ದು ಅವರಿಗೂ 30,68,600 ರೂಪಾಯಿ ದಂಡ ವಿಧಿಸಿದೆ. ದಂಡವನ್ನು ವಾರದೊಳಗೆ ಪಾವತಿಸಲು ಸೂಚಿಸಿದೆ. ಕೊಪ್ಪಳ ತಾಲೂಕಿನ ಬೇವಿನಾಳ ಹತ್ರ ಸರ್ವೆ ನಂಬರ್ 129 ಮತ್ತು 130ನಲ್ಲಿ ಒಂದು ಸುಮಾರು 8 ಎಕರೆಯಷ್ಟು ಅನಧಿಕೃತವಾಗಿ ಮುರ್ರಂ ಗಣಿಗಾರಿಕೆ ಮಾಡಿದ್ದಾರೆ. 30 ಲಕ್ಷ ರೂಪಾಯಿ ದಂಡ ಸಮೇತ ರಾಜಧನ ಮತ್ತು ದಂಡ ಆಗಿದ್ದವರಿಗೆ ಇದನ್ನು ವಿಧಿಸಿವಿ. 7 ದಿನದಲ್ಲಿ ಕಡ್ಡಾಯವಾಗಿ ಅವರು ಪಾವತಿಸಬೇಕೆಂದು ನೋಟಿಸ್ ಜಾರಿ ಮಾಡಿವೆ. ಇನ್ನು ಬೇವಿನಾಳ ಗ್ರಾಮದಲ್ಲಿ 8 ಎಕರೆ ಪ್ರದೇಶದಲ್ಲಿ ಅಕ್ರಮವಾಗಿ ಮುರ್ರಂ ಗಣಿಗಾರಿಕೆ ನಡೆಸಲಾಗಿದೆ. ಇದನ್ನು ಕೂಡ ಪತ್ತೆ ಮಾಡಿರುವ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಜಮೀನು ಮಾಲೀಕರಿಗೆ ಲಕ್ಷಾಂತರ ರೂಪಾಯಿ ದಂಡ ವಿಧಿಸಿ ವಾರದೊಳಗೆ ಪಾವತಿಸಲು ಸೂಚಿಸಿದೆ. ಜಮೀನನ್ನು ಇವತ್ತು ಹೆಚ್ಚಿದ್ದನ್ನು ತೆಗೆದು ತೆಗಿಗೆ ಹಾಕ್ತಕ್ಕಂಥದ್ದು, ತೆಗ್ಗಿರ್ತಕ್ಕಂಥದ್ದು, ಲೆವೆಲ್ ಮಾಡ್ತಕ್ಕಂಥದ್ದು, ಅದರ ಮೇಲೆ ಯಾವುದೇ ಒಂದು ಇಂಡಸ್ಟ್ರಿಯನ್ನು ಮಾಡ್ತಕ್ಕಂಥ ಉದ್ದೇಶದಿಂದ ಆ ಮಣ್ಣನ್ನು ತೆಗೆಯಲಾಗಿದೆ. ಹೆಚ್ಚಿನ ಮಣ್ಣನ್ನು ಅಕಸ್ಮಾತ್ ಸ್ವಲ್ಪ ಬಂದಿದ್ರೆ ಅದರ ಮಣ್ಣನ್ನು ಬೇರೆ ಕಡೆ ಕೊಟ್ಟಿರಬಹುದು. ಕೃಷಿಗಾಗಿ ನೀಡಿರುವ ಜಮೀನಿನಲ್ಲಿ ಅಕ್ರಮವಾಗಿ ಗಣಿಗಾರಿಕೆ ಮಾಡಿರುವುದು ಕಂದಾಯ ಕಾಯ್ದೆಯ ಉಲ್ಲಂಘನೆಯಾಗಿದೆ. ಅಕ್ರಮವಾಗಿ ಮುರ್ರಂ ಗಣಿಗಾರಿಕೆ ಮಾಡಿರುವುದಕ್ಕೆ ದಂಡ ವಿಧಿಸುವ ಮೂಲಕ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ದಿಟ್ಟತನ ಪ್ರದರ್ಶಿಸಿದೆ. ದೊಡ್ಡೇಶ್ ಎಲಿಗರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ. ದೇಶದಲ್ಲೇ ಅತ್ಯಂತ ಉತ್ಕೃಷ್ಟ ಯುರೇನಿಯಂ ಹೊಂದಿರೋ ಕಾರಣಕ್ಕೆ ಯಾದಗಿರಿ ಜಿಲ್ಲೆ ಶಹಾಪುರದ ಗೋಗಿ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಪಡೆದಿದೆ. ಆದರೆ ಇದೇ ಗಣಿಗಾರಿಕೆ ಸ್ಥಳೀಯರ ಆರೋಗ್ಯಕ್ಕೆ ಸಂಚಕಾರ ತಂದಿದೆ. ಅಷ್ಟೇ ಅಲ್ಲ, ಗಣಿಗಾರಿಕೆಯಿಂದಾಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟುವ ಕಡೆಗೆ ಮೊದಲು ಆಸಕ್ತಿ ವಹಿಸುವುದು ಬಿಟ್ಟು ಗಣಿಗಾರಿಕೆಗೆ ಹಸಿರು ನಿಶಾನೆ ತೋರಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಯಾದಗಿರಿಯಲ್ಲಿ ಯುರೇನಿಯಂ ಗಣಿಗಾರಿಕೆಗೆ ಅನುಮತಿ ಕೊಟ್ಟ ಸರ್ಕಾರ ಸೂಕ್ತ ಮುಂಜಾಗ್ರತಾ ಕ್ರಮಗಳ ಅನುಷ್ಠಾನಕ್ಕೆ ಮಾತ್ರ ಮುಂದಾಗಿಲ್ಲ. ಇತ್ತೀಚೆಗೆ ಡಾಕ್ಟರ್ ಮಧುಕವಿ ಹಾಗೂ ಡಾಕ್ಟರ್ ಶೇಖರ್ ಪಾಟೀಲ್ ಅವರನ್ನೊಳಗೊಂಡ ತಜ್ಞರ ಸಮಿತಿಯೊಂದು ಇಲ್ಲಿನ ಗಣಿಗಾರಿಕೆ ಬಗ್ಗೆ ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಆದರೆ ಈ ಸಮಿತಿ ಸದಸ್ಯರ ವರದಿ ಸರ್ಕಾರಕ್ಕೆ ತಲುಪೋ ಮುನ್ನವೇ ರಾಜ್ಯ ಸರ್ಕಾರ ಯುರೇನಿಯಂ ಗಣಿಗಾರಿಕೆಗೆ ಹಸಿರು ನಿಶಾನೆ ನೀಡಿರೋದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದೆ. ಆದ್ಮೇಲೆ ಇವಾಗ ನೀವು ಮೈನಿಂಗ್ ಮಾಡಬೇಕಾ ಅಥವಾ ಬ್ಯಾಡ್ದು, ಸೊ ಅದ್ರ ಬಗ್ಗೆ ಅವರು ತಮ್ಮ ಒಪಿನಿಯನನ್ನು 20 ಪಾಯಿಂಟ್ಸನ್ನು ಅವ್ರು ತೋರಿಸಿದ್ದಾರೆ. ಅದರಲ್ಲಿ ಆ 20 ಪಾಯಿಂಟ್ಸನ್ನು ಇಂಪ್ಲಿಮೆಂಟ್ ಮಾಡಿದರೆ ಅದೇನಂತಂದ್ರೆ ನೀವು ಮಾಡಬಹುದು ಅನ್ನೋಂಥದ್ದನ್ನು ಅವ್ರು ಹೇಳಿದ್ದಾರೆ. ತಜ್ಞರ ಸಮಿತಿಯ ಶಿಫಾರಸನ್ನ ಪರಿಗಣಿಸೋದಾದ್ರೆ ಷಟ್ಕಿರಣ ಪ್ರಸಾರಣದ ವಿರುದ್ಧ ರಕ್ಷಣೆ ಒದಗಿಸಬೇಕು, ಮಿನಿ ಲ್ಯಾಬ್ ಆರಂಭಿಸಿ ಪ್ರತಿಕೂಲ ಪರಿಣಾಮಗಳ ಬಗ್ಗೆ ಮಾಹಿತಿ ನೀಡಬೇಕು, ಆಂಧ್ರದ ನೆಲಗೊಂಡ ಮಾದರಿ ನೀರು ಸಂಸ್ಕರಣಾ ಘಟಕ ಸ್ಥಾಪಿಸಿ ಗಣಿಗಾರಿಕೆ ಪ್ರದೇಶವನ್ನು ಆರ್ಥಿಕ ಅಭಿವೃದ್ಧಿಯ ಪ್ರದೇಶವೆಂದು ಪರಿಗಣಿಸಬೇಕು, ಷಟ್ಕಿರಣದಿಂದ ನವಜಾತ ಶಿಶುಗಳ ಮೇಲಾಗೋ ಪರಿಣಾಮದ ಸಂಶೋಧನೆ ಮಾಡಬೇಕು. ಅಷ್ಟೇ ಅಲ್ಲ, ಗಣಿಗಾರಿಕೆ ಪ್ರದೇಶದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಯೊಬ್ಬರ ಪರೀಕ್ಷೆ ಆಗಬೇಕು ಅಂತ ಶಿಫಾರಸು ಮಾಡಿದೆ. ಇನ್ನು ಗೋಗಿ ಗ್ರಾಮದ 40 ಎಕರೆ ಹಾಗೂ ಸೈದಾಪುರ್, ದಿಗ್ಗಿ ಮತ್ತು ಉಮರದೊಡ್ಡಿ ಗ್ರಾಮಗಳ 102 ಎಕರೆ ಪ್ರದೇಶದಲ್ಲಿ ಸಂಸ್ಕರಣಾ ಘಟಕಕ್ಕೆ ಸರ್ಕಾರ ಹಸಿರು ನಿಶಾನೆ ತೋರಿದೆ. ಇದರಿಂದ 15 ವರ್ಷದ ಅವಧಿಯಲ್ಲಿ 1.5 ಲಕ್ಷ ಟನ್ ಯುರೇನಿಯಂ ಖನಿಜ ಉತ್ಪಾದನೆಯಾಗಲಿದೆ. ಇಂಡಿಪೆಂಡೆಂಟ್ ಕಮಿಟಿ ಮಾಡಿ ಅವರು ವರದಿ ತರಿಸಿಕೊಂಡು ಅವೆಲ್ಲ ಕ್ರಮಗಳು ತಗೊಂಡ ಮೇಲೆ ಒಂದು ಯೋಜನೆಯನ್ನು ನಾವು ಜಾರಿ ತರ್ತೀವಿ ಅಂತ ಹೇಳಿದರು ಸರ್ಕಾರ. ಆದರೆ ಆ ವರದಿ ಬರುವುದಕ್ಕಿಂತ ಮುಂಚೆನೇ ರಾಜ್ಯ ಸರ್ಕಾರ
ಈ ಪರವಾನಗಿ ಕೊಟ್ಟಿರೋದು ಭಾಳ ಆಶ್ಚರ್ಯಕರವಾದ ಸಂಗತಿಯಾಗಿದೆ. ಪರಿಸರ ಮತ್ತು ಸ್ಥಳೀಯರ ಮೇಲಿನ ದುಷ್ಪರಿಣಾಮಗಳ ಬಗ್ಗೆ ನಿಗಾವಹಿಸಿ ವರದಿ ಸಿದ್ಧಪಡಿಸಿದ ತಜ್ಞರ ಶಿಫಾರಸನ್ನು ಸರ್ಕಾರ ಪರಿಗಣಿಸದೆ ಆತುರದ ನಿರ್ಧಾರ ಕೈಗೊಂಡಿರುವುದು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ. ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಮಿತಿಯ ಶಿಫಾರಸನ್ನು ಸರ್ಕಾರ ಪರಿಶೀಲಿಸಲು ಹಿಂದೇಟು ಹಾಕ್ತಿರೋದ್ಯಾಕೆ ಅನ್ನೋದೇ ಜನರ ಮುಂದಿರೋ ಪ್ರಶ್ನೆ. ಆನಂದ್ ಸೌದಿ, ಸುವರ್ಣ ನ್ಯೂಸ್ 24/7 ಯಾದಗಿರಿ.